ಮೇಡಮ್, ಮಾಜಿ ಮುಖ್ಯಮಂತ್ರಿಗಳು ಮೊನ್ನೆ ಒಂದು ಹೇಳಿಕೆ ಕೊಡ್ತಾರೆ ಕುಮಾರಸ್ವಾಮಿ ಅವರು, ಅದರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ? ಇಲ್ಲ, ಎಚ್ ಡಿ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಏನು ಶಕ್ತಿ ಯೋಜನೆಯಲ್ಲಿ ಬಸ್ ಫ್ರೀ ಮಾಡಿರೋದ್ರಿಂದ ಇಡೀ ರಾಜ್ಯದ ಹೆಣ್ಮಕ್ಳನ್ನ ಭಾಳಷ್ಟು ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ. ಅದನ್ನು ನಾವೆಲ್ಲ ಇಡೀ ರಾಜ್ಯದ ತುಂಬ ಖಂಡಿಸ್ತಾ ಇದ್ದೀವಿ. ಒಬ್ಬ ಮುಖ್ಯಮಂತ್ರಿಯಾಗಿದ್ದವರು ಒಂದು ಸರ್ಕಾರ ಒಂದು ಒಳ್ಳೆ ಸ್ಕೀಮ್ ತಂದಿದ್ದ ಯೋಜನೆಯಲ್ಲಿ ಹೆಣ್ಮಕ್ಳು ಒಂದಿಷ್ಟು ಬಸ್ ಫ್ರೀ ಇರೋದ್ರಿಂದ ಅವರು ಏನೋ ಆರ್ಥಿಕ ಸಬಲೀಕರಣ ಆಗಲಿ ಅನ್ನೋ ಕಾರಣಕ್ಕೆ ಉದ್ದೇಶದಿಂದ ತಂದಿರೋದು ನಾವು. ಆದರೆ ಅವ್ರು ಏನು ಹೇಳಿದ್ದಾರೆ, ಹೆಣ್ಮಕ್ಳಿಗೆ ನೀವು ಬಸ್ ಫ್ರೀ ಮಾಡಿ ಅವರು ದಾರಿ ತಪ್ತಾ ಇದ್ದಾರೆ ಅಂತ. ದಾರಿ ತಪ್ಪ ವರ್ಡ್ ಇದೆಯಲ್ಲ, ಅದು ಇಡೀ ಮಹಿಳೆಯರಿಗೆ ಚಾರಿತ್ರ್ಯ ವಧೆ ಮಾಡ್ದಂಗೆ, ಚಾರಿತ್ರ್ಯ ಹರಣ ಮಾಡ್ದಂಗೆ. ಅದು ಆ ಒಂದು ಸ್ಟೇಟ್ಮೆಂಟ್ ಕೊಡಬಾರ್ದಾಗಿತ್ತು. ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಂಥವ್ರು, ಅವರು ಪಕ್ಷದ ಚಿಹ್ನೆನೇ ಮಹಿಳೆ ತನೆ ಹೊತ್ತ ಮಹಿಳೆಯನ್ನು ಇಟ್ಕೊಂಡು ಮಹಿಳೆಯರ ಬಗ್ಗೆ ಅವರ ಒಳಗಡೆ ಅವ್ರ ಮನಸ್ಸಲ್ಲಿ ಯಾವ ಥರ ಎಷ್ಟು ಕೆಟ್ಟ ಆಲೋಚನೆ ಇದೆ ಅನ್ನೋದು ಅವರ ಮಾತುಗಳಿಂದ ಮುಖಾಂತರ ಗೊತ್ತಾಗ್ತಾ ಇದೆ. ಅದಕ್ಕೆ ಇಡೀ ರಾಜ್ಯದ ಹೆಣ್ಮಕ್ಳು ಅವ್ರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ, ಅವ್ರ ಪಾರ್ಟಿ ವಿರುದ್ಧ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವ್ರ ವಿರುದ್ಧ. ಅವರು ನಿನ್ನೆ ಕ್ಷಮೆ ಕೇಳಿದ್ದೀವಿ ಅಂತ ಹೇಳಿದರೆ, ಆದರೆ ಕ್ಷಮೆ ಕೇಳಿ ಒಂದು ಸಲ ಅಂದುಬಿಟ್ಟು ಕ್ಷಮೆ ಕೇಳೋಂಥ ಒಂದು ಸಣ್ಣ ವಿಚಾರ ಅಲ್ಲ ಇದು. ಎಂಟೈರ್ ಮಹಿಳೆಯರಿಗೆ ಅವಮಾನ ಮಾಡಿರೋದಕ್ಕೋಸ್ಕರ ನಾವೆಲ್ಲರೂ ಖಂಡಿಸ್ತಾ ಇದ್ದೀವಿ. ನಿನ್ನೆನೂ ಮಾಡಿದ್ವಿ ನಾವು ಹೊಸಪೇಟೆಯಲ್ಲಿ, ಇವತ್ತು ಅಗ್ರಿಬೊಮ್ಮನಹಳ್ಳಿ ಮಾಡ್ತಾ ಇದ್ವಿ, ಮುಂದೆ ನಾಳೆ ಕಂಪ್ಲಿಯಲ್ಲಿ ಮಾಡ್ತೀವಿ. ಎಲ್ಲ ಕಡೆ ರಾಜ್ಯದ ತುಂಬ ಮಹಿಳೆಯರು, ಸಾಮಾನ್ಯ ಕಾರ್ಯಕರ್ತರು ಸಹ, ಸಾಮಾನ್ಯ ಹೆಣ್ಮಕ್ಳು ಸಹ ಅವ್ರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅವ್ರನ್ನ ಇದಂತೂ ನಾವು ಕಡಾಖಂಡಿತವಾಗಿ ಅವ್ರನ್ನ ಖಂಡಿಸ್ತಾ ಇದ್ದೀವಿ. ಮೇಡಮ್, ಇವಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಷ್ಟು ಅಭ್ಯರ್ಥಿಗಳು ಗೆಲ್ಲಬಹುದು? 15ರಿಂದ 20ವರೆಗೂ ಗೆಲ್ತಾರೆ ಅನ್ನೋ ಒಂದು ನಿರೀಕ್ಷೆ ಇದೆ. ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಜನ ಕಾಂಗ್ರೆಸ್ ಪಾರ್ಟಿನ ಬೆಂಬಲಿಸ್ತಾರೆ ಮತ್ತು ಕೈ ಹಿಡಿತಾರೆ. ನಮ್ಮ ಎಲ್ಲ ಗ್ಯಾರಂಟಿ ಸ್ಕೀಮ್ಗಳು ಮತ್ತು ನಾವು ನಡ್ಕೊಂಡಿರೋ ರೀತಿ, ನಾವೇನು ಹೇಳಿದ್ವಿ ಮೊದಲು ವಿಧಾನಸಭೆ ಎಲೆಕ್ಷನ್ನಲ್ಲಿ, ಅದನ್ನು ನಾವು ಈಗ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಆ ಕಾರಣಕ್ಕೋಸ್ಕರ ಜನರಲ್ಲಿ ನಮ್ಮ ಮೇಲೆ ಭರವಸೆ ಇದೆ. ಆ ಭರವಸೆ ನಮ್ಮನ್ನು ಒಂದು 20 ಸೀಟಾದರೂ ಗೆಲ್ಬೋದು ಅನ್ನೋದು ಅಂದಾಜು ಲೆಕ್ಕಾಚಾರದಲ್ಲಿ ಇದ್ದಾರೆ. ಮಹಿಳಾ ನ್ಯಾಯದಲ್ಲಿ ಕೇಂದ್ರ ಸರ್ಕಾರದ, ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಮಹಿಳಾ ನ್ಯಾಯ ಅಂತ ಇದೆಯಲ್ಲ, ಅದರಲ್ಲಿ ಮಹಿಳೆಯರು 1 ಲಕ್ಷ ರೂಪಾಯಿ ಉಚಿತವಾಗಿ, BPL ಯಾರು ಬಡ ಕುಟುಂಬದಲ್ಲಿ ಇರ್ತಾರೆ 1 ಲಕ್ಷ ಉಚಿತವಾಗಿ ಒಂದೇ ಸಲ ಕೊಡೋದು. ಅದು ಆಮೇಲೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿದರೆ ಮಹಿಳಾ ನ್ಯಾಯದಲ್ಲಿ. ಮತ್ತು ಶ್ರಮಿಕರಿಗೂ ಸಹ ಏನು ಕಾರ್ಮಿಕ ಕಾಯ್ದೆಗಳು, ಕನಿಷ್ಠ ವೇತನ ಮತ್ತು ಹೆಚ್ಚು ಅವರಿಗೆ ಭದ್ರತೆ ಒದಗಿಸುವಂಥದ್ದು, ಆ ಒಂದು ನಿಟ್ಟಿನಲ್ಲಿ ಅವರಿಗೆ ಶ್ರಮಿಕ ಕಾಯ್ದೆ ತಂದಿದ್ದಾರೆ. ರೈತರ ಕಾಯ್ದೆನೂ ಸಹ ರೈತರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ನಮ್ಮ ಪ್ರಣಾಳಿಕೆನ ರೂಪಿಸ್ಕೊಂಡು ಬಂದಿದೆ. ಆ ಪ್ರಣಾಳಿಕೆ ಸಹ ಈ ಒಂದು ಚುನಾವಣೆಯಲ್ಲಿ ನಮ್ಮನ್ನು ಕೈ ಹಿಡಿಯುತ್ತೆ ಅನ್ನೋದು ಭರವಸೆ ಇದೆ ನಮಗೆ. ಆಮೇಲೆ ನಗರ ಪ್ರದೇಶದಲ್ಲಿ ಉದ್ಯೋಗ ಖಾತ್ರಿ ಜಾಬ್ ಕಾರ್ಡ್ಗಳನ್ನು ಕೊಡ್ತೀವಿ ಅಂತಂದೇಳಿ ನೀವು ಪ್ರಣಾಳಿಕೆಯಲ್ಲಿ ಇದೆ. ಹೌದು. ಸೊ ಅದು ಕೂಡ ಪ್ಲಸ್ ಆಗ್ಬೋದ್ರೆ? ಹೌದೌದು. ಭಾಳಷ್ಟು ಉದ್ಯೋಗ, ಇವರು ಏನು 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಸುಳ್ಳು ಹೇಳಿದರು. ನಾವು ಆ ಥರ ಸುಳ್ಳು ಸ್ಕೀಮ್ಗಳಲ್ಲ ಇವೆಲ್ಲ. ಮಾಡೋಂಥವು, ನಮ್ಮ ಕೈಲಿ ಆಗೋಂಥವು, ಅವೆಲ್ಲ ತಲುಪುವಂಥವು ಜನರಿಗೆ. ಯಾಕಂದರೆ ನಾವು ಒಂದು ಸಲ ಹೇಳಿದರೆ ಅದನ್ನ ಮಾಡಲೇಬೇಕು, ಮಾಡ್ತೀವಿ ನಾವು, ನುಡಿದಂತೆ ನಡೆಯೋರು ನಾವು. ಹಾಗಾಗಿ ಯಾವುದೇ ಒಂದು ಪ್ರಣಾಳಿಕೆ ಕೊಟ್ಟಾಗಲೂ ಸಹ ನಾವು ಅದಕ್ಕೆ ತಕ್ಕಂತೆ ಅದಕ್ಕೆ ಬದ್ಧವಾಗಿ ಇರ್ತೀವಿ ಅನ್ನೋ ಕಾರಣಕ್ಕೋಸ್ಕರ ನಾವು ಪ್ರಣಾಳಿಕೆನ ಬಿಡುಗಡೆ ಮಾಡಿರೋದು. ಉದ್ಯೋಗದಲ್ಲಿ ಭಾಳಷ್ಟು ಉದ್ಯೋಗನ ಸೃಷ್ಟಿ ಮಾಡಬೇಕಾಗಿದೆ. ಈಗ ಮಾಡ್ತೀವಿ, ಅದನ್ನು ಪ್ಲ್ಯಾನ್ ಮಾಡಿದ್ದಾರೆ. ಒಂದು ವೇಳೆ ನಮ್ಮ ಸರ್ಕಾರ ರಚನೆ ಆದರೆ ಅವೆಲ್ಲವೂ ಸಹ ಇಂಪ್ಲಿಮೆಂಟ್ ಮಾಡ್ತೀವಿ. ಆಮೇಲೆ ಜನಸಾಮಾನ್ಯರು BJP ಪ್ರಣಾಳಿಕೆ ಅಂದ್ರೆ ನಂಬಲಾರ್ದಂಥ ಒಂದು ವ್ಯವಸ್ಥೆಯಲ್ಲಿ ಇದ್ದಾರೆ. ಸೊ ಕರ್ನಾಟಕದ್ದು ಈ ಸಲ 5 ಸ್ಕೀಮ್ಗಳು ಏನು ಕೊಟ್ಟಾರಲ್ಲ, ಆ ಒಂದು ಭರವಸೆನೂ ಐತಿ. ಸೊ ಕೇಂದ್ರದ ಮೇಲೆ ಈ ಸಲ ಅನುಕೂಲ ಆಗೋ ಚಾನ್ಸಸ್ ಐತಿ. ಹೌದೌದು, ನಾವು ದೊಡ್ಡ ಮಟ್ಟದಲ್ಲಿ ನಮಗೆ ಭರವಸೆ ಇದೆ. ಕರ್ನಾಟಕ ಒಂದು ಮಾದರಿ ರಾಜ್ಯ ಆಗಿದೆ. ಆಲ್ರೆಡಿ ನಾವು ಕಾಂಗ್ರೆಸ್ನವ್ರು ಏನು ನಾವು ಸ್ಕೀಮ್ಗಳು ಹೇಳಿದ್ವಿ, ನಾವು ಪಂಚ ಗ್ಯಾರಂಟಿಗಳನ್ನ ಇವತ್ತು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಅದೇ ಇಂಪ್ಯಾಕ್ಟು ತೆಲಂಗಾಣದಲ್ಲೂ ಆಗಿದೆ, ಅಲ್ಲೂ ಸಹ ನಮ್ಮ ಪಾರ್ಟಿ ಬಂದಿದೆ. ಈಗ ಕೇಂದ್ರದಲ್ಲೂ ಸಹ ಇಡೀ ಭಾರತದಲ್ಲಿ ನಮ್ಮನ್ನು ನೋಡ್ತಾ ಇದ್ದಾರೆ. ಈಗ ಕರ್ನಾಟಕದಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಆಗಿದೆ, ಅದೇ ಥರ ಕೇಂದ್ರ ಸರ್ಕಾರದಲ್ಲೂ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಒಂದು ದೊಡ್ಡ ಮಟ್ಟದಲ್ಲಿ ನಮ್ಮನ್ನು ಅದು ಕೈ ಹಿಡಿಯೋ ಭರವಸೆ ನಮಗಿದೆ. ಇವಾಗ ಬೇರೆ ರಾಜ್ಯದ ತಂಡಗಳು ಬಂದು ಇಲ್ಲಿ ಈ ಯೋಜನೆ ಬಗ್ಗೆ ಇದನ್ನು ಮಾಡ್ತಾ ಇದ್ದಾರೆ, ಅಧ್ಯಯನ ಮಾಡ್ತಾ ಇದ್ದಾರೆ. ನಮ್ಮ ಸ್ಟೇಟ್ ಇಂದು ಅಂದರೆ ನಮ್ಮ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಫಾರಿನರ್ಸು ಸಹ ಬಂದು ಯಾವ ಥರ ಈ ಸ್ಕೀಮ್ಗಳ ಪಂಚ ಗ್ಯಾರಂಟಿಗಳನ್ನ ನೀವು ಆಡಳಿತದಲ್ಲಿ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದೀರಾ, ಹೆಂಗೆ ಒಂದು ಹಣನ ಹೊಂದಾಣಿಕೆ ಮಾಡ್ಕೋತಾ ಇದ್ದೀರಾ, ಫೈನಾನ್ಸ್ ಒದಗಿಸ್ತಾ ಇದ್ದೀರಾ ಅಂತಂದು ವಿಶೇಷವಾಗಿ ಬಂದು ಸ್ಟಡಿ ಮಾಡ್ತಾ ಇದ್ದಾರೆ. ಇದೊಂದು ಅದ್ಭುತವಾದ, ಒಂದು ಬಹಳ ಅರ್ಥಪೂರ್ಣವಾದ ಒಂದು ಸ್ಕೀಮ್ಗಳು ಇವು. ಇದನ್ನು ಇಂಪ್ಲಿಮೆಂಟ್ ಮಾಡೋದು ಅಷ್ಟು ಸುಲಭ ಅಲ್ಲ. ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರು ಹಣಕಾಸಿನ ನಿರ್ವಹಣೆಯಲ್ಲಿ ಭಾಳಷ್ಟು ನುರಿತರಾಗಿರೋದ್ರಿಂದ ತುಂಬ ಚೆನ್ನಾಗಿ ಸರ್ಕಾರದ ಯಾವುದೇ ಒಂದು ಹಂತದಲ್ಲಿ ಇವ್ರು ಹೇಳ್ತಾರೆ ಉಚಿತವಾಗಿ ಕೊಟ್ಬಿಟ್ರೆ ದಿವಾಳಿ ಆಗ್ತದೆ ಸರ್ಕಾರ ಅಂತ, ಆರ್ಥಿಕ ಲಾಭದಡಿ ತಗೊಂಡು ಹೋಗ್ತಾ ಇದ್ದಾರೆ ಅವರು ನಮ್ಮ ಸರ್ಕಾರನ. ಇದೇ ಒಂದು ಗ್ಯಾರಂಟಿ ಬಸ್ ಫ್ರೀ ಇದೆಯಲ್ಲ, ಅದು ಈಗ ಬಸ್ ಫ್ರೀ ಕೊಟ್ಟ ತಕ್ಷಣ ಅದು ಲಾಸಲ್ಲಿ ಹೋಗಬೇಕಾಗಿತ್ತು, ಆದರೆ ಈಗ ಅದು ಲಾಭದಲ್ಲಿ ನಡೀತಾ ಇದೆ ಅಂತಂದು ಲೆಕ್ಕಾಚಾರ ಕೊಟ್ಟಿದ್ದಾರೆ. ಅದು ಲೆಕ್ಕ ನಿರ್ವಹಣೆ ಆಗಿದೆ, ಅದನ್ನು ಯಾರು ಬೇಕಾದ್ರೂ ತೆಗೆದು ನೋಡ್ಬೋದು. ಮೇಡಮ್, ಇವಾಗ ಅಖಂಡ ಬಳ್ಳಾರಿ
MP ತುಕಾರಾಮ್ ಇವರು ಎಷ್ಟು ಅಂತರದಲ್ಲಿ ಗೆಲ್ಲಬಹುದು? 2 ಲಕ್ಷ ಲೀಡಲ್ಲಿ ಗೆಲ್ತಾರಂತೆ ಜನ ಮಾತಾಡ್ತಾ ಇದ್ದಾರೆ. ನಾವು ಹೋದ ಕಡೆಯಲ್ಲೆಲ್ಲ ಹೇಳ್ತಾ ಇದ್ದಾರೆ. ಈಗ ಯಾಕೆ 2 ಲಕ್ಷ ಲೀಡಲ್ಲಿ ಬರ್ತಾರೆ ಅಂತಂದರೆ, ನಮ್ಮ ಎದುರಾಳಿ ಇದಾರಲ್ಲ, ಎದುರಾಳಿ ಅಭ್ಯರ್ಥಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಬಿ ಶ್ರೀರಾಮುಲು ಅವರು ಬರೀ ಸುಳ್ಳುಗಳು ಹೇಳ್ಕೊಂಡು ಬಂದಂಥವ್ರು. ಅವರು ಸುಳ್ಳು ಶ್ರೀರಾಮುಲು ಅಂತ ಜನನೇ ಅಂತಾರೆ, ನಾವಲ್ಲ. ಯಾಕಪ್ಪ ಅಂದರೆ ಅವ್ರು ಎಲ್ಲಿ ಗೆದ್ದಿದ್ದಾರೆ ಇನ್ನೊಂದ್ಸಲಿ ಅವರು ಬೇರೆ ಕಾನ್ಸ್ಟಿಟ್ಯೂನ್ಸಿಗೆ ಹೋಗೋದೇ ಇಲ್ಲ. ಯಾಕಂದರೆ ಅವರು ಹೇಳಿದಂತೆ ನಡ್ಕೊಳ್ಳುವಂಥ ವ್ಯಕ್ತಿತ್ವ ಅಲ್ಲ. ಹಾಗಾಗಿ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ ಬಳ್ಳಾರಿ ಜಿಲ್ಲೆಯವರು ಭಾಳಷ್ಟು ಸಲ. ಈ ಸಲ ಅವಕಾಶ ಕೊಡಲ್ಲ ಅವರು. ಯಾಕಂದರೆ ಅಭಿವೃದ್ಧಿ ಯಾರು ಮಾಡ್ತಾರೆ, ಯಾರು ಸತ್ಯ ನುಡಿತಾರೆ ಅಂಥವ್ರಿಗೆ ಈ ಸಲ ಅವಕಾಶ ಕೊಡೋಣ ಅಂತ ಜನರ ಮನಸ್ಸಲ್ಲಿ ಫಿಕ್ಸ್ ಆಗಿದೆ. ಅವ್ರು ಏನೇ ನಾಟಕ ಆಡಿದರೂ ಸಹ ಬಹುಶಃ ಈ ಸಲ ಅವರಿಗೆ ಜನ ಕೈ ಹಿಡಿಯಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಜೊತೆಗೆ ಒಬ್ಬ ಸಮರ್ಥವಾದ ದಕ್ಷ ಆಡಳಿತಗಾರ ತುಕಾರಾಮ್ ಸಾಹೇಬರು ದಕ್ಷ ಆಡಳಿತಗಾರರು. ಅವ್ರ ಕಾನ್ಸ್ಟಿಟ್ಯೂನ್ಸಿನ ಭಾಳಷ್ಟು ಅಭಿವೃದ್ಧಿಯೆಡೆಗೆ ಕರ್ಕೊಂಡೋಗಿದ್ದಕ್ಕೆ ಇವತ್ತು ನಮ್ಮ ಪಾರ್ಟಿಯವರು ಅಥವಾ ಇಡೀ ಬಳ್ಳಾರಿ ಜಿಲ್ಲೆ ಎಲ್ಲ ಲೀಡರ್ಗಳು ಅವ್ರನ್ನೇ ಅಭ್ಯರ್ಥಿಯಾಗಿ ಮಾಡಿ ಅಂತೇಳಿ ನಮ್ಮ ಪಾರ್ಟಿಯವರಿಗೆ ಹೇಳಿದ್ದಕ್ಕೆ ನಮ್ಮ ಪಕ್ಷದವರು ಅವರಿಗೆ ಅಭ್ಯರ್ಥಿಯನ್ನಾಗಿ ಮಾಡಿರೋದು. ಆ ಮಾನದಂಡಗಳ ಮೇಲೆ ಹೋದಾಗ ನಮ್ಮ ಕಾಂಗ್ರೆಸ್ ಪಾರ್ಟಿ 2 ಲಕ್ಷ ಲೀಡರ್ ಗೆಲ್ಲುತ್ತೆ ಅನ್ನೋದು ಭರವಸೆ ಇದೆ.